ಗುಬ್ಬಿ ಅಣ್ಣಪ್ಪ ಸ್ವಾಮಿ ಹನಿ ಟ್ರ್ಯಾಪ್ ಕೇಸ್. ಈ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಹುಡುಗಿ ಜೊತೆಗೆ ಸುತ್ತಾಡಿ ಈ ಅಣ್ಣಪ್ಪ ಸ್ವಾಮಿ ಕೈ ಕೊಟ್ನ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ಗುಬ್ಬಿ ಅಣ್ಣಪ್ಪ ಸ್ವಾಮಿ ಹನಿ ಟ್ರ್ಯಾಪ್ ಕೇಸ್, ಈ ಕೇಸ್ಗೆ ಈಗ ಬಹಳ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಈತ ಹುಡುಗಿ ಜೊತೆ ಓಡಾಡಿ ಆ ನಂತರದಲ್ಲಿ ಕೈ ಕೊಟ್ಟ ಹುಡುಗಿಗೆ. ಫೇಸ್ಬುಕ್ನಲ್ಲಿ ಚಾಟಿಂಗ್, ಡೇಟಿಂಗ್, ಆ ನಂತರ ಚೀಟಿಂಗ್. ಜೈಲಿನಿಂದ ಬಂದು ದೂರು ಕೊಟ್ಟಿದ್ದಾಳೆ ಈ ವಂಚಿತ ಮಹಿಳೆ. ಮದುವೆ ಆಗ್ತೀನಿ ಅಂತ ಹೇಳಿ ಹನಿ ಟ್ರ್ಯಾಪ್ ಅಂತ ಸುಳ್ಳು ಕೇಸ್ ಹಾಕ್ಸಿದ್ದಾನೆ. ಅರೆಸ್ಟ್ ಆಗಿ ಬಿಡುಗಡೆ ಆದಂತ ಮಹಿಳೆಯಿಂದ ಈಗ ಕಂಪ್ಲೇಂಟ್ ನೀಡಲಾಗಿದೆ. ಡಿವೋರ್ಸ್ ಮಹಿಳೆಯನ್ನ ಈ ಅಣ್ಣಪ್ಪ ಸ್ವಾಮಿ ಫುಸಲಾಯಿಸಿದ್ದ. ಗುಬ್ಬಿ ಪಟ್ಟಣ ಪಂಚಾಯಿತಿ ಸದಸ್ಯ ಈತ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಪಂಚಾಯಿತಿ ಸದಸ್ಯ, ಬಿಜೆಪಿ ಮುಖಂಡ ಕೂಡ ಹೌದು. ಮಾಜಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ. ಏನ್ ಮಾಡಿದ್ದಾನೆ ಈತ ಅಂತಂದ್ರೆ, ಈ ಯುವತಿಯನ್ನ ಪಾಪ ಅರೆಸ್ಟ್ ಮಾಡಿಸಿದ್ದಾನೆ. ಇಲ್ಲಿ ಹನಿ ಟ್ರ್ಯಾಪ್ ಆಗಿದೆ, ನನಗೆ ವಿಡಿಯೋವನ್ನ ತೋರಿಸಿ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥದ್ದನ್ನೆಲ್ಲ ಹೇಳಿ ಆಕೆಯನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿಸಿ, ಆ ನಂತರದಲ್ಲಿ ಈಗ ಆಕೆ ಹೊರಗೆ ಬಂದ ನಂತರದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕೊಟ್ಟಿದ್ದಾಳೆ. ಆ ಸಾಕ್ಷಿಗಳನ್ನು ಕೊಟ್ಟ ನಂತರದಲ್ಲಿ ಗೊತ್ತಾಗಿರೋದು ಏನಂತಂದ್ರೆ, ಈ ಕೇಸೇ ಉಲ್ಟಾ ಹೊಡೆದಿದೆ. ಹುಡುಗಿ ಜೊತೆಗೆ ಮೊದಲಿಗೆ ಸುತ್ತಾಡಿದ್ದಾನೆ ಈತ. ಈ ಫೋಟೋದಲ್ಲಿದ್ದಾನಲ್ಲ ಈತ ಅಣ್ಣಪ್ಪ ಸ್ವಾಮಿ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಪಂಚಾಯತ್ ಸದಸ್ಯ ಈತ. ಬಿಜೆಪಿಯ ಮುಖಂಡ, ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕೂಡ. ಫೇಸ್ಬುಕ್ನಲ್ಲಿ ಮೆಸೇಜ್ ಮೂಲಕ ಚಾಟಿಂಗ್ ಮತ್ತು ಡೇಟಿಂಗ್. ಆ ಬಳಿಕ ಮದುವೆ ಆಗೋದಾಗ್ಯೂ ಕೂಡ ಆಕೆಯನ್ನು ನಂಬಿಸಿದ್ದಾನೆ. ಭರ್ಜರಿಯಾಗಿ ಸುತ್ತಾಟ ಮಾಡಿದ್ದಾನೆ. ಇಬ್ಬರ ಚಾಟಿಂಗ್, ಆಡಿಯೋ, ವಿಡಿಯೋ ಎರಡೂ ಕೂಡ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಬಂಗಾರಿ ಬಂಗಾರಿ ಅಂತ ಬಲೆಗೆ ಕೆಡವಿ ಮೋಸ ಮಾಡಿದ್ದಾನೆ. ಮದುವೆ ಆಗುವಂತ ಒತ್ತಾಯಿಸಿದ್ದಕ್ಕೆ ಪಾಪ ಹುಡುಗಿ ಆನಂತರ ಹನಿ ಟ್ರ್ಯಾಪ್ ಕೇಸ್ ಕಟ್ಟಿದ್ದಾನೆ. ಆ ಕೇಸ್ ಕತೆ ಕಟ್ಟಿ ಆಕೆಯನ್ನ ಅರೆಸ್ಟ್ ಮಾಡಿಸಿದ್ದಾನೆ. ಮಾರ್ಚ್ 10ರಂದು ಗುಬ್ಬಿ ಠಾಣೆಗೆ ದೂರನ್ನ ನೀಡಿದ್ದ ಈ ಅಣ್ಣಪ್ಪ ಸ್ವಾಮಿ ಬೇಲ್ ಮೇಲೆ ಹೊರಗೆ ಬಂದು ಈಗ ಮಹಿಳೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಣ್ಣಪ್ಪ ಸ್ವಾಮಿ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತುಮಕೂರು ಮಹಿಳಾ ಠಾಣೆ ಪೊಲೀಸರಿಂದ ಕೇಸ್ನ ತನಿಖೆ ಕೂಡ ಈಗ ನಡೀತಾ ಇದೆ. ಸಿಗಿ ಅಂತೆಲ್ಲ ಪೋಸ್ಟ್ ಮಾಡಿ ಸಿಕ್ಕಿದಾಗ, ತುಮಕೂರಲ್ಲಿ ಸಿಕ್ಕಿದಾಗ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ಭರವಸೆ ಕೊಡ್ತಾರೆ. ಭರವಸೆ ಕೊಟ್ಟು ತಿರ್ಗಾ ನಾನು ಆಮೇಲೆ ಓಡಾಡ್ತೀನಿ ಚೆನ್ನಾಗಿ, ಆಮೇಲೆ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ ನಂಬಿಸಿ ಮೋಸ ಮಾಡ್ತಾರೆ. ನನ್ನ ಗೊತ್ತಿರಲಿಲ್ಲ ಅವ್ರಿಗೆ ಮದುವೆ ಆಗಿದೆ, ಮಗು ಇರೋ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ದೆ ಅವರಿಗೆ ನನಗೆ ಮದುವೆ ಆಗಿರೋದು, ಮಗು ಇರೋ ವಿಷಯ, ನಾನು ಡೈವರ್ಸ್ಗೆ ಅಪ್ಲೈ ಮಾಡಿರೋದೆಲ್ಲ ಹೇಳಿದ್ದೆ. ಅದಾದಮೇಲೆ ಇಲ್ಲ ಪರವಾಗಿಲ್ಲ, ನಾನು ಚೆನ್ನಾಗಿ ನೋಡ್ಕೊತೀನಿ, ನೀನು ಮದುವೆ ಆಗಿ ನಾನು ಬಾಳ್ಕೊಡ್ತೀನಿ ಅಂತೆಲ್ಲ ಹೇಳಿ ಮದುವೆ ಆಗ್ತಾರೆ. ಅದಾದಮೇಲೂ ಕೂಡ ಅವ್ರಿಗೆ ನನಗೆ ಗೊತ್ತಾಗುತ್ತೆ ಒಂದಿನ ಅವ್ರಿಗೆ ಮದುವೆ ಆಗಿರೋದು. ಈ ಮದುವೆ ಆಗಿದೆ ಅಂತ ಕೇಳಕ್ಕೆ ಹೋದಾಗ ನನ್ನ ಹೊಡೆದು ಅಲ್ಲೇ ಮಾಡಿ, ಅದಾದಮೇಲೆ ನೆಕ್ಸ್ಟ್ ದಿನ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ವುಮೆನ್ಸ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ. ಅವಾಗ ಅಲ್ಲಿ ಅವ್ರ ಕಡೆಯವ್ರು ಯಾರು ಗೊತ್ತಿರೋ ಪೊಲೀಸೇನೆ, ಅವ್ರು ಬಂದು ಹೇಳ್ತಾರೆ ಏನಕ್ಕಮ್ಮ ಕಂಪ್ಲೇಂಟ್ ಅಂತೆಲ್ಲ ಹೋಗ್ತೀಯ, ನಾನು ಮಾತಾಡ್ತೀನಿ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಕಳಿಸಾದ್ಮೇಲೆ ಮನೆಗೆ ಬರ್ತೀನಿ. ಆದರೆ ನೆಕ್ಸ್ಟ್ ದಿನ ಅವತ್ತೇ ನನಗೆ ನನ್ನ ಮೇಲೆ FIR ಆಗುತ್ತೆ. ಆದರೆ ನೆಕ್ಸ್ಟ್ ದಿನ ಅರೆಸ್ಟ್ ಮಾಡಿ ನನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ನಾನು ಹೇಳಿಕೆ ಕೊಡೋಕ್ಕೆ ಹೋಗ್ತೀನಿ, ಇಲ್ಲ ಅವನಿಂದ ನನಗೆ ಮೋಸ ಆಗಿದೆ ಅಂತ. ಅವ್ರು ಯಾರೂ ತೊಗೊಳ್ಳಲ್ಲ ಗುಬ್ಬಿ ಪೊಲೀಸ್ ಸ್ಟೇಷನಲ್ಲಿ. ಅದಾದಮೇಲೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿ 2 ವಾರ ಅಲ್ಲೇ ಇರ್ತೀನಿ. ಅದಾದಮೇಲೆ ಬೇಲ್ ಮಾಡಿಸ್ಕೊಬಂದು ಇವಾಗ ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿದ್ದೀನಿ. 17ನೇ ತಾರೀಕು FIR ಆಗಿದೆ. ಇನ್ನೂ ಅವರು ಅರೆಸ್ಟ್ ಮಾಡಿಲ್ಲ. ನನಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೇಮಂತ್, ಹನಿ ಟ್ರ್ಯಾಪ್ ಆಗಿದೆ, 20 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ದಾಳೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬಂದಿತ್ತು. ಆಕೆಯನ್ನು ಅರೆಸ್ಟ್ ಮಾಡಿದ್ರು. ಈಗ ಕೇಸೇ ಉಲ್ಟಾ ಹೊಡೆದಿದೆ. ಆಕ್ಚುಲ್ ಆಗಿ ಆಗಿದ್ದೇನು, ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಶಸ್ವಿನಿ, ಇದೆ ಮಾರ್ಚ್ 10ನೇ ತಾರೀಕು ಏನು ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣ ಪಂಚಾಯತಿ ಸದಸ್ಯರಾಗಿರುವಂತ ಏನು ಅಣ್ಣಪ್ಪ ಸ್ವಾಮಿ ಅವರು ಒಂದು ದೂರನ್ನು ನೀಡ್ತಾರೆ. ಏನು ಹನಿ ಟ್ರ್ಯಾಪ್ ಆಗಿದೆ ನನ್ನ ಮೇಲೆ, ಮತ್ತೆ 20 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆ ಯುವತಿ ಮತ್ತೆ ಒಂದಷ್ಟು ಜನ ಏನು ನನ್ನ ಮೇಲೆ ಒಂದು ಹನಿ ಟ್ರ್ಯಾಪ್ ಅನ್ನ ಮಾಡಿ ನನಗೆ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ದಾಖಲಾಗುತ್ತೆ. ಅದಾದ ಬಳಿಕ ಏನು ಆ ಸಂತ್ರಸ್ತ, ಈಗ ಸದ್ಯಕ್ಕೆ ಸಂತ್ರಸ್ತ ಯುವತಿ ಆಗಿರುವಂತ ಯುವತಿಯನ್ನ ಮತ್ತೆ ಆಕೆ ಸ್ನೇಹಿತೆಯನ್ನ ಮತ್ತೆ 4 ಜನ ಯುವಕರನ್ನ ಕೂಡ ಬಂಧನವನ್ನ ಮಾಡಲಾಗುತ್ತೆ. ಈಗ ಸದ್ಯ ಜಾಮೀನಿನ ಮೇಲೆ ಬಂದಿರುವಂತ ಯುವತಿ ಈ ಒಂದು ಪ್ರಕರಣಕ್ಕೆ ಫುಲ್ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು
ಈ ಒಂದು ಪ್ರಕರಣ ಇದೆ, ಹನಿ ಟ್ರ್ಯಾಪ್ ಪ್ರಕರಣ. ಈ ಪ್ರಕರಣವೇ ಉಲ್ಟಾ ಹೊಡಿತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆಕೆಯನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆ ಬಳಿಕ ಮೋಸವನ್ನ ಮಾಡಿ ಆಕೆಯನ್ನ ಆಕೆ ನನ್ನನ್ನ ಮದುವೆ ಆಗು ಅಂತ ಕೇಳಿದ್ದಕ್ಕೋಸ್ಕರವೇ ಈ ಹನಿ ಟ್ರ್ಯಾಪ್ ನಾಟಕವನ್ನ ಆಡಿದ್ದಾನೆ ಅಂತ ಹೇಳಿ ಬಟ ಬಯಲಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಆತ ಮಾಡಿರೋ ಮೆಸೇಜ್ಗಳನ್ನ ನೋಡಿದ್ರೆ ಈಕೆಯನ್ನ ಜೊತೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹೊಂದಾಣಿಕೆ ಮಾಡಿಕೊಂಡು ಮದುವೆ ಆಗೋ ನಿಟ್ಟಿನಲ್ಲಿ ಒಂದಷ್ಟು ಮೆಸೇಜ್ಗಳನ್ನ ಮಾಡಿರುವಂತದ್ದು ಕೂಡ ಸದ್ಯ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಮತ್ತೆ ಅವರಿಬ್ಬರು ಕೂಡ ವಿಡಿಯೋ ಚಾಟಿಂಗ್ ಮೂಲಕ ಮತ್ತೆ ಚಾಟಿಂಗ್ ಮೂಲಕ ಮಾತನಾಡಿರುವಂತ ಒಂದು ಪ್ರತಿಗಳು ಕೂಡ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಆತನಿಗೆ ಈಗಾಗಲೇ ಮದುವೆ ಆಗಿ ಮಗು ಇದ್ರೂ ಕೂಡ ಮತ್ತೊಬ್ಬ ಯುವತಿಯನ್ನ ಮನವೊಲಿಸಿ ಮದುವೆ ಆಗ್ಲಿಕ್ಕೆ ಅಂತ ಹೇಳಿ ಪ್ರೇರೇಪಿಸಿ ಆ ಬಳಿಕ ಆಕೆಗೆ ಮೋಸ ಮಾಡಿರುವಂತದ್ದು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿರುವಂತದ್ದು. ಅಶ್ವಿನಿ, ಓಕೆ, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗೆ.